ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಟ್ಯಾರೋ ರೀಡಿಂಗ್ ಜೂನ್ ಮಂತ್ ಯಾವ ರೀತಿ ಇರುತ್ತೆ, ಜೂನ್ ಮಂತಿಂದು ರೀಡಿಂಗ್ ಮಾಡೋಣ. ನೋಡಿ, ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಎತ್ತಿದ್ದೀನಿ ಫಸ್ಟ್ ಫೈಲ್ಗೆ. ಸೆಕೆಂಡ್ ಫೈಲ್ಗೆ ಇದು ಸೂರಿಂದು ಸನ್ಸ್ಟೋನ್ ಸಂದು ಬ್ರಾಸ್ಲೈಟು, 2 ಬ್ರಾಸ್ಲೈಟ್ ಇಟ್ಟಿದ್ದೀನಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2 ನಿಮಗೆ ಯಾವ್ದು ರೆಸನೇಟ್ ಆಗುತ್ತೆ ಅದನ್ನೇ ತಗೊಳ್ಳಿ. ಫಸ್ಟು ಫೈಲ್ ನಂಬರ್ 1 ನೋಡೋಣ. ಓಕೆ, ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ. ತುಂಬ ದಿನ ಆಯಿತು, ಬೇರೆ ಬೇರೆ ಕ್ಲಾಸಸ್ ಇತ್ತು. ಕ್ಲಾಸಸ್ಗೆ ತುಂಬ ಜನ ರೇಖಿ ಕಲಿಬೇಕು ಅಂತ ಆಸೆ ಇದೆ, ಕಲಿಯೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬೇರೆ ರೀತಿಯಲ್ಲಿ ರೇಖಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಅನ್ನೋವ್ರಿಗೆ ಬೇರೆ ರೀತಿಯಲ್ಲಿ ನಾನು 8 ಸೆಕ್ಷನ್ ತಗೊಳ್ತಾ ಇದ್ದೀನಿ. 1 ಮಂತು, 1 ವೀಕ್ಗೆ 2 ಸೆಕ್ಷನ್ ಥರ. ಅಂದರೆ ಈಗ ನಾನು 4 ವೀಕ್ಸ್ಗೆ 8 ಸೆಕ್ಷನ್ ಆಗುತ್ತೆ. ವರ್ಕ್ಶಾಪ್ ತಗೊಳ್ತಾ ಇದ್ದೀನಿ. ಅದು ನಿಮ್ಮ ಲೈಫಲ್ಲಿ ಯಾಕೆ ಪ್ರಾಬ್ಲಮ್ಸ್ನ ಕ್ಲಿಯರ್ ಆಗ್ತಾ ಇಲ್ಲ ಮತ್ತು ಏನು ಕೆಲಸ ಮಾಡೋದಕ್ಕೂ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ರಿಲೇಷನ್ಸ್ ಇರ್ಬೋದು, ಮನಿ, ಬೇರೆ ಬೇರೆ ನಿಮ್ಗೆ ಯಾವುದೇ ಕ್ವಶನ್ಸ್ ಇದ್ರೂ ಅದನ್ನು ಹೆಲ್ತ್ ಇರಬಹುದು. ಯಾಕೆ ಆಗ್ತಾ ಇಲ್ಲ, ನಾನು ಯಾಕೆ ಸ್ಟ್ರಕ್ ಆಗಿದ್ದೀನಿ, ಏನು ಇದರಿಂದ ಥರ ಹೊರಬರಬಹುದು, ಇದರಲ್ಲಿ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಮತ್ತು ಇನ್ನರ್ ಚೈಲ್ಡ್ ಹೀಲಿಂಗು ಅದರಲ್ಲೇ ಇರುತ್ತೆ. ಹೀಲಿಂಗ್ ಮುಖಾಂತರ ಚಕ್ರ ಬ್ಯಾಲೆನ್ಸಿಂಗ್, ಈ ಥರ ಬೇರೆ ಬೇರೆ ಹೀಲಿಂಗ್ಸ್ ಆ ಥರ ಇರುತ್ತೆ. 8 ಸೆಕ್ಷನ್ ತಗೊಳ್ತಾ ಇದ್ದೀನಿ. ರೀಸನಬಲ್ ಪ್ರೈಸಲ್ಲೇ ತಗೊಳ್ತಾ ಇದ್ದೀನಿ. ಅಲ್ಲಿ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ ಡೀಟೇಲ್ಸ್ನ ನಾನು ಕಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಜೂನ್ ಮಂತ್ ಯಾವ ರೀತಿ ಇರುತ್ತೆ. 2 ಆಫ್ ಪೆಂಟಿಕಲ್ಸ್, 2 ಆಫ್ ಸ್ವಾರ್ಡ್ಸ್, 5 ಆಫ್ ವ್ಯಾಂಡ್ಸ್, ಏಸ್ ಆಫ್ ವ್ಯಾಂಡ್ಸ್, 5 ಆಫ್ ಸ್ವಾರ್ಡ್ಸ್, ವ್ಯಾಂಡ್ಸ್. ವ್ಯಾಂಡ್ಸ್ ಕಾರ್ಡ್ಸ್ 2 ಬಂದಿದೆ, ಮನಿ ಕಾರ್ಡ್ಸ್ 1 ಬಂದಿದೆ. ನೀವೆಲ್ಲ ದೂರದ ಪ್ರಯಾಣ ಮಾಡ್ತಾಯಿದ್ದೀರಾ. ಮತ್ತು ಮನಿ, ನೀವು ಎಷ್ಟು ಸಂಪಾದನೆ ಮಾಡಿ ನೀವೆಷ್ಟು ಇಟ್ಟರೂ ಸಾಕಾಗ್ತಾ ಇಲ್ಲ. ನಿಮ್ಮಲ್ಲಿರೋ ಐಡಿಯಾಸ್ನೆಲ್ಲ ಬೇರೆಯವರು ಕದೀತಾ ಇದ್ದಾರೆ. ಐಡಿಯಾಸ್ನೆಲ್ಲನೂ ಯೂನಿವರ್ಸಲ್ ಆಪರ್ಚುನಿಟಿ ಕೊಡ್ತಾ ಇದೆ, ಅಂದರೆ ನೀವು ನೋಡ್ತಾ ಇಲ್ಲ. ಯಾಕೆ ಬ್ಯಾಲೆನ್ಸಿಂಗ್ ಮಾಡೋದ್ರಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದ್ದೀರ. ಬ್ಯಾಲೆನ್ಸಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಲೈಫಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಮಟ್ಟಿಗೆ ನೀವು ಇದ್ದೀರಾ. ಈಸಿ ವೇಯಲ್ಲಿ ನೋಡಿ, ತುಂಬ ಕಷ್ಟ ಅನ್ನೋದನ್ನು ನೋಡಬೇಡಿ. ನಿಮ್ಮ ಆತ್ಮಕ್ಕೆ ಎಷ್ಟು ಈಸಿ ಅಂತ ಹೇಳ್ತೀರೋ ನಿಮ್ಮ ಮೈಂಡ್ ಅದೇ ರೀತಿಯಲ್ಲಿ ತಗೊಳುತ್ತೆ. ನೀವು ಯಾವಾಗ ನನಗೆ ಆಗಲ್ಲ, ನನ್ನ ಕೈಯಲ್ಲಿ ಇಷ್ಟೇ, ನಾನು ಇಷ್ಟೇ ಅಂತೀರೋ ಇವ್ರಿಗೆ ಇದೇ ಬೇಕು, ಸಬ್ಕಾನ್ಷಿಯಸ್ ಮೈಂಡ್ ಇದೇ ಬೇಕು ಅಂತ ಅವ್ರಿಗೆ ಅದನ್ನೇ ಕೊಡುತ್ತೆ. ಬೇಡ, ಇಲ್ಲ, ಗೊತ್ತಿಲ್ಲ, ಆಗಲ್ಲ ಇಂಥದ್ದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೇಗ ತಗೊಳುತ್ತೆ. ಎಸ್, ನನ್ನ ಕೈಲಾಗುತ್ತೆ, ವಾವ್, ಅಮೇಝಿಂಗ್ ಅನ್ನೋ ವಿಚಾರನ ನಾವು ಹೇಳಬೇಕು. ನಿಮ್ಮ ಮೈಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗಿದ್ದೀರ. ನಿಮ್ಮಲ್ಲಿರೋ ಆಪರ್ಚುನಿಟಿ ನೋಡ್ತಾ ಇಲ್ಲ. ಒಂದಷ್ಟು ಜನಕ್ಕೆ ದೂರದ ಪ್ರಯಾಣ ಇದೆ. ಈ ಜೂನ್ ಮಂತಲ್ಲಿ ತುಂಬ ಮಳೆ ಗಾಳಿ ಇದೆ, ನೋಡಿಕೊಂಡು ಟ್ರಾವೆಲಿಂಗ್ಗೆ ನೀವು ಇದು ಮಾಡಿ. ಏನೋ ಒಂದು ಆಪರ್ಚುನಿಟಿ ಬರ್ತಾ ಇದೆ, ಆದರೆ ನಿಮಗೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಮಟ್ಟಿಗೆ ಇದ್ದೀರಾ. ನೋಡೋಣ ಸಾಯಿಬಾಬಾ ಕಾರ್ಡ್ಸಲ್ಲಿ ಏನು ಹೇಳ್ತಾರೋ ನೋಡೋಣ. ಪ್ಲೀಸ್ ಆನ್ಸರ್ ಕೊಡಿ. ನಿಮಗೆ ದಾರಿ ಅನ್ನೋದು ಕಾಣಿಸ್ತಾ ಇಲ್ಲ, ಅಲ್ಲಿಗೂ ಕೊಡ್ತಾ ಇದೆ, ಆದರೆ ನಿಮಗೆ ದಾರಿ ಏನು ಎತ್ತ ನೋಡೋಕ್ಕೆ ನಿಮಗೆ ಕಷ್ಟ ಅಂತ ನಿಮ್ಮ ಮೈಂಡ್ ತುಂಬ ಬಿಲೀವ್ ಮಾಡಿಬಿಟ್ಟಿದೆ. ಆ ಬಿಲೀವಿಂದ ಈಚೆ ಬರಬೇಕು ನೀವು.
ಈಚೆ ಬಂದರೆ ಈಗ ನಾನು ನಿಮ್ಮ ಲೈಫಲ್ಲಿ ನೋಡಿ, ನಿಮ್ಮ ಒಳಗಡೆಯಿಂದ ಪ್ರಕಾಶತೆ, ಹೊಳಪು, ಜೀವನದಲ್ಲಿ ಭರವಸೆ, ಬೆಳಕು ಅನ್ನೋದು ಇದೆ. ಆದರೆ ನೀವು ನಿಮಗೆ ಕಷ್ಟ ಅಂತ ನಿಮ್ಮ ಲೈಫಲ್ಲಿ ನೀವೇ ಅಂದ್ಕೊಂಡ್ಬಿಟ್ಟಿದ್ದೀರ. ಶರಣಾಗತಿ ಆಗಿ ನಿಮ್ಮ ಗುರುಗಳಿಗೆ, ದೇವರಿಗೆ ಶರಣಾಗತಿ ಆಗಿ ನೀವು ಎಷ್ಟು ಶರಣಾಗತಿಗೆ ನೀವು ಇದು ಮಾಡ್ತೀರೋ ಅಷ್ಟು ನಿಮಗೆ ಇದೆ ನೋಡಿ. ಪಂಜರದ ಲೈಫು, ನಿಮ್ಮ ಲೈಫ್ ಈ ಥರ ನೀವು ಮಾಡ್ಕೊಂಡಿದ್ದೀರ. ಈ ಪಂಜರದಿಂದ ನೀವು ಈಚೆ ಬರಬೇಕು. ನಿಮ್ಮ ಜೀವನದ ಸಂಬಂಧಗಳು ಪಂಜರದಿಂದ ಈಚೆ ಬಂದ್ರೇ ನಿಮ್ಮ ಸಕ್ಸಸ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಆದರೆ ನಿಮಗೆ ಅಷ್ಟೆಲ್ಲನೂ ಎಲ್ಲ ಮೆಥಡು, ಎಲ್ಲ ಟೆಕ್ನಿಕ್ಕು ಗೊತ್ತಿರುತ್ತೆ. ಆದರೆ ನಾವು ಯಾವುದನ್ನು ಯೂಸ್ ಮಾಡಬೇಕು, ಯಾವುದನ್ನು ಬಿಡಬೇಕು, ಇನ್ಬ್ಯಾಲೆನ್ಸಿಂಗ್. ನಿಮಗೆ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ. ಮೂಲಾಧಾರ ಚಕ್ರ ಬ್ಯಾಲೆನ್ಸಿಂಗ್ ಇಲ್ಲ. ಕಾಂಪ್ರಮೈಸ್ ಬೇಕು. ಮೇನ್ ಇಂಪಾರ್ಟೆಂಟಾಗಿ ಕಾಂಪ್ರಮೈಸ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಆಗಬೇಕಾಗಿರೋದು ಮೇನ್ ಥಿಂಕು. ನೆಕ್ಸ್ಟು ಆಪರ್ಚುನಿಟಿ. ನಾನು ಹೇಳಿದೆ ತುಂಬ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿದೆ ನೋಡಿ. ಇಲ್ಲ ಏಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಮತ್ತು ನೆಕ್ಸ್ಟು ನೋಡಿ ಎಲ್ಲೋ ಬರ್ತಾ ಇದೆ, ಆಪರ್ಚುನಿಟಿ ಬರ್ತಾ ಇದೆ. ಆದರೆ ನಿಮ್ಮ ಚಿಗುರು ಎಲ್ಲ ರೀತಿಯಲ್ಲಿ ಯೂನಿವರ್ಸಲ್ ಕೊಡ್ತಾ ಇದೆ. ನೀವು ಬ್ಲಾಕೇಜ್ ಹಾಕ್ಕೊಂಡು ಕೂತ್ಕೊಂಡಿದ್ದೀರ. ನಿಮ್ಮ ಬ್ಲಾಕೇಜ್ ಇಂದ ಹೊರಗೆ ಬನ್ನಿ. ನಿಮ್ಮ ಕೈಯಲ್ಲಿ ಹೊರಗೆ ಬರೋದಕ್ಕೆ ಬರೀ ರೇಖೆಯಿಂದನೇ ಅಲ್ಲ, ಬೇರೆ ಬೇರೆ ಮೆಡಿಟೇಷನ್, ಧ್ಯಾನ ಮತ್ತು ಬೇರೆ ಬೇರೆ ರಿಚುವಲ್ಸಿಂದನೂ ಮಾಡಬಹುದು ನೋಡಿ. ನಿಮ್ಗೇನಾದರೂ ಬೇಕು ಅನಿಸಿದ್ರಾಗ ನಾನು ಆ ಥರ ಸೆಕ್ಷನ್ ತಗೊಳ್ತೀನಿ. ವರ್ಕ್ಶಾಪು ರೀಸನಬಲ್ ಪ್ರೈಸಲ್ಲೇ ಇಡ್ತಾಯಿದ್ದೀವಿ ನೋಡಿ. ಇಂಪ್ರೂವ್ಮೆಂಟ್ ದ ಹೆಲ್ತ್. ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಜೂನ್ ಮಂತಲ್ಲಿ. ಹೆಲ್ತ್ ಇರ್ಬೋದು, ಮನಿ ಸ್ಟೆಬಿಲಿಟಿ ಇರ್ಬೋದು. ನಿಮ್ಮ ಮೈಂಡ್ ಸೆಟ್ ಮಾಡಿಕೊಂಡ್ರಾಗ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಓಕೆ, ಕ್ಲಾರಿಟಿಗೋಸ್ಕರ ಕಾರ್ಡ್ ತೆಗಿಯೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸಲ್. ಥ್ಯಾಂಕ್ ಯು. ನೋಡಿ, ನಾನು ಮೂಲಾಧಾರ ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡಿ. ನಿಮ್ಮನ್ನು ನೆಲೆಗೊಳಿಸಿಕೊಳ್ಳಿ. ಬೇರುಗಳು ನೋಡಿ, ನಿಮ್ಮಲ್ಲಿ ಇರೋದನ್ನು ಶಕ್ತಿಯುತ ಮಾಡಿಸ್ಕೊಳ್ಳಬೇಕು. ನಿಮ್ಮ ಭೂಮಿಯ ಶಕ್ತಿ, ನಿಮ್ಮ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ನಾನು ಹೇಳಿದೆ. ಅದೇ ಇಲ್ಲಿ ಬರ್ತಾ ಇರೋದು ನೋಡಿ. ಮತ್ತು ಪವಿತ್ರವಾದ ಸತ್ಸಂಗ ಭಾಗವಹಿಸಿ, ಮೆಡಿಟೇಷನು, ಧ್ಯಾನ ನಾನು ಹೇಳಿದೆ. ಈ ಥರ ಇದು ಮಾಡ್ಕೊಳ್ಳಿ. ಬರೀ ರೇಖೆ ಅನ್ನೋದೇ ಇಲ್ಲ, ಬೇರೆ ಬೇರೆ ರೀತಿಯಲ್ಲೂ ಇದೆ ಅಂತ ಹೇಳಿದೆ ನೋಡಿ. ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಲೈಫಲ್ಲಿ ನಿಮ್ಮ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರ್ಡ್. ನಿಮಗೆ ಏನಾದರೂ ಕೆಲಸ ಆಪರ್ಚುನಿಟಿ ಅನ್ನೋದು, ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ಅಂದರೆ ಈಗ ನೆಕ್ಸ್ಟ್ ಮಂತಲ್ಲೇ ನೋಡಿ. 3, 12, 21, 30 ನಿಮಗೆ ಈ ಡೇಟ್ಸು ನಿಮಗೆ ಏನಾದರೂ ಕೆಲಸ ಮಾಡೋದಕ್ಕೋ ಇಲ್ಲ ಏನಾದರೂ ಒಂದು ಆಪರ್ಚುನಿಟಿಗೋ ಇರಬಹುದೇನೋ. ನೀವು ಏನಾದರೂ ಕೆಲಸ ಇಂಥ ಟೈಮಲ್ಲಿ ಆಗಬೇಕು ಅಂದ್ಕೊಂಡಿದ್ರಾಗನ ಆ ಡೇಟಲ್ಲಿ ಆಗುತ್ತೆ. ಇಲ್ಲ ಇದು ಇಂಪಾರ್ಟೆಂಟ್ ಇರಬಹುದು. ಈ 3, 12, 21, 30 30 ಇಲ್ಲ ಟೈಮ್ ಪ್ರಕಾರ ಇರಬಹುದು. 3 o'clock ಇಲ್ಲ 12 o'clock ಇಲ್ಲ 21 ಅಂದ್ರಾಗನ ನಾವು ಓವರಲಾಗಿ ತಗೊಂಡ್ರಾಗನ ಅಲ್ಲಿ 21 ಅಂದರೆ 12 ಆದಮೇಲೆ 1 o'clock ಅಂತ ಹೇಳ್ಬೋದು. ಇದು 3 ಅಂತಲೇ ತಗೋಬಹುದು. 3 + 0 3 ಅಂತಲೇ ತಗೋಬೋದು. ಇಲ್ಲೂ 3 ಅಂತ ಬರುತ್ತೆ. ನಿಮಗೆ ನೋಡಿ ಅನಲೈಸ್ ಮಾಡ್ಕೊಳ್ಳಿ ನಿಮಗೆ ಆಗಬೇಕು ಅಂತ. ನೆಕ್ಸ್ಟ್ ಮಂತ್ ಟೇಕ್ ಯುವರ್ ಟೀಚರ್ಸ್ ಆರ್ ಗುರುಸ್ ಬ್ಲೆಸ್ಸಿಂಗು. ನಾನು ಇವಾಗ ಹೇಳಿದೆ ನಿಮಗೆ ಅತ್ಯಂತ ರೇಖೆಯಿಂದನೇ ಎಲ್ದಿರ ಬೇರೆ ಬೇರೆ ಸೆಕ್ಷನ್ಸನ್ನು ತಗೋಬಹುದು ಅಂತ ನಾನು ಹೇಳಿದೆ. ಅದ್ರ ಬಗ್ಗೆನೂ ಇರಬಹುದೇನೋ ನೋಡಿ. ನಿಮ್ಮ ಟೀಚರ್ಸು, ಗುರುಗಳ ಬ್ಲೆಸ್ಸಿಂಗ್ ನಿಮ್ಮಲ್ಲಿ ಬರುತ್ತೆ. ಒಂದು ಆಧ್ಯಾತ್ಮಿಕ ಗುರುಗಳನ್ನ ನೀವು ಮೀಟ್ ಮಾಡ್ತೀರಾ ಅಂತ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಈಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ಸೆಕೆಂಡ್ ಫೈಲ್ ಚೂಸ್ ಮಾಡಿದಾರೋ ಅವರಿಗೆ ಸನ್ಸ್ಟೋನು ಸನ್ಸ್ಟೋನ್ ಬ್ರಾಸ್ಲೈಟು ಸೆಕೆಂಡ್ ಫೈಲ್ ಯೂಸ್. ಓಕೆ, ಜೂನ್ ಮಂತ್ ಯಾವ ರೀತಿ ಇರುತ್ತೆ
ಮತ್ತು ನೋಡಿ, ನಿಮಗೆ ಏನಾದ್ರೂ ರೇಖೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ, ರೇಖೆ ಕಲಿಯೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಥರ ನಿಮಗೆ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್, ಥ್ಯಾಂಕ್ ಯು. ಜೂನ್ ಮಂತ್ ಯಾವ ರೀತಿ ಇರುತ್ತೆ? ಜೂನ್ ಮಂತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. 4 of Swords, the Magician, 3 of Swords, 9 of Pentacles, Wheel of Fortune. ನಿಮ್ಮನ್ನು ತುಂಬ ಕಾಡಿಸಿ ತುಂಬ ನೋವು ಪಟ್ಟಿರೋರು ಯಾರಾದರೂ ಇಷ್ಟು ದಿನ ಇದ್ದರೆ, ನಿಮ್ಮ ಹೃದಯಕ್ಕೆ ಹಾರ್ಟ್ ಮಾಡಿರೋರು, ಅವರು ನಿಮ್ಮಿಂದ ಈ ಜೂನ್ ಮಂತಲ್ಲಿ ನಿಮ್ಮಿಂದ ಹೊರಗೆ ಹೋಗ್ತಾರೆ. ತುಂಬ ಡಿಪ್ರೆಷನಲ್ಲಿದ್ದೀರಾ, ಬೇರೆಯವರ ಮಾತಿಗೆ ನೀವು ತಲೆ ಕೆಡಿಸ್ಕೊಂಡು ಇದ್ದೀರಾ. ಈ ಜೂನ್ ಮಂತಲ್ಲಿ ನಿಮಗೆ ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ, ಮತ್ತು ದ ಪೆಂಟಿಕಲ್ಸ್ ನೋಡಿ. ಇವ್ರ ಹತ್ರ ಎಲ್ಲ ಥರನೂ ಇದೆ, ಆದರೆ ತೃಪ್ತಿ ಇಲ್ಲ, ಆನಂದ ಇಲ್ಲ. ಬೇರೆಯವರು ಅಂದಿರೋ ಮಾತಲ್ಲೇ ಇವರು ತುಂಬ ಎಮೋಷ್ನಲಿ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಆದರೆ ಜೂನ್ ಮಂತಲ್ಲಿ ನಿಜ ದ ಮೆಜಿಷಿಯನ್ ನಿಮ್ಮ ಲೈಫಲ್ಲೇ ಒಂದು ಮ್ಯಾಜಿಕ್ ಆಗುತ್ತೆ ಅಂತಲೇ ಹೇಳಬಹುದು. ಮತ್ತು ವೀಲ್ ಆಫ್ ಫಾರ್ಚೂನ್, ಎಷ್ಟು ನೋವು ಪಟ್ಟಿದ್ದೀರೋ ಅದಕ್ಕಿಂತ ಇನ್ನಷ್ಟು ನಿಮ್ಮ ಲೈಫ್ನಲ್ಲಿ ಸಕ್ಸಸ್ ಅಂತ ಸಿಗುತ್ತೆ. ಇಲ್ಲಿ ನೋಡಿ, ಒಳಗಡೆ ಟ್ಯಾರೋ ಅಂತಿದೆ, ಮತ್ತು ದಿಕ್ಕುಗಳು ಇದೆ, ಶುಕ್ರಂದು ಮತ್ತು ಬೇರೆ ಬೇರೆ ಇದರಲ್ಲಿ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಅನ್ನೋದನ್ನು ಇಷ್ಟು ದಿನ ತುಂಬ ನೋವುಪಟ್ಟು ಕಷ್ಟಪಟ್ಟು ಏನು ನನಗೆ ದಾರಿ ಸಿಗ್ತಾ ಇಲ್ಲ ಅಂತ ಹೇಳೋರಿಗೆ ಮೆಜಿಷಿಯನ್, ವೀಲ್ ಆಫ್ ಫಾರ್ಚೂನ್ ಎರಡೂ ನಿಮ್ಮ ಲೈಫಲ್ಲಿ ಒಂದು ಜೀವನದ ಸಕ್ಸಸ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಚೂಸ್ ಮಾಡೋ ಆಪ್ಷನ್ನು ಇದೆ ಮೆಜಿಷಿಯನಲ್ಲಿ. ನೋಡಿ, ಇವ್ರ ಕೈಯಲ್ಲಿ ದಂಡ ಇದೆ, ಇಂಫಿನಿಟಿ ಸಿಂಬಲ್ಸ್ ಇದೆ, ಮತ್ತು ಮನಿ ಇದೆ, ಆಪರ್ಚುನಿಟಿ ಇದೆ, ಮತ್ತು ಎದುರಿಸೋ ನಿಮಗೆ ಕತ್ತಿನೂ ಇದೆ ಅಲ್ಲಿ ಎದುರಿಸೋದಕ್ಕೆ. ಮತ್ತು ನೋಡಿ, ನಿಮಗೆ ಚಕ್ರ ಬ್ಯಾಲೆನ್ಸಿಂಗ್ ಆಗುತ್ತೆ, ನಿಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ, ಮಣಿಪುರ ಚಕ್ರ ಬ್ಯಾಲೆನ್ಸಿಂಗ್ ಬರುತ್ತೆ. ಮತ್ತು ನೋಡಿ, ಇವರು ಭೂಮಿಗೆ ತೋರಿಸ್ತಾ ಇದ್ದಾರೆ, ನಿಮ್ಮ ಹರ್ತ್ ಭೂಮಿಗೆ ತೋರಿಸ್ತಾ ಇದ್ದೀರಾ, ಬ್ಯಾಲೆನ್ಸಿಂಗ್ ಆಗ್ತಾ ಇದೆ. ಇಲ್ಲ ಭೂಮಿಗೆ ಬೇಕಾಗಿರೋ ಒಂದು ಏನಾದರೂ ಪ್ರಾಪರ್ಟಿ ಇರ್ಬೋದು, ಅದೇನಾದರೂ ಇನ್ನೂ ಸೇಲ್ ಆಗ್ತಾ ಇಲ್ಲ, ಅದು ಇನ್ನೂ ಪ್ರಾಬ್ಲಮ್ಸಲ್ಲಿ ಇದೆ ಅಂದರೆ ಈಗ ಇಷ್ಟರಲ್ಲೇ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳಬಹುದು. ತುಂಬ ಲವ್ ರಿಲೇಷನ್ಸ್ ಇದರಲ್ಲಿ ಏನಾದರೂ ನಿಮ್ಮನ್ನು ತುಂಬ ಕಾಡಿಸಿದ್ರೆ ನೋವು ಪಟ್ಟಿದ್ರೆಗನ ಅದೇ ನಿಮ್ಮನ್ನು ಚೇಂಜಸ್ ಆಗೇ ಆಗುತ್ತೆ. ನೆಕ್ಸ್ಟು ಯಾರಿಗಾದರೂ ಹಾರ್ಟ್ ಪ್ರಾಬ್ಲಮ್ಸು, ನೆಕ್ಸ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆ ಥರ ಇದ್ರೆಗನ ನಿಮ್ಗೆ ಒಳ್ಳೆ ಗುರುಗಳು ಸಿಗ್ತಾರೆ. ಅಂದರೆ ಒಂದು ಡಾಕ್ಟರ್ ಅಂತ ಹೇಳ್ಬೋದು, ಹಾಸ್ಪಿಟ್ಲ್ ಅಂತ ಹೇಳ್ಬೋದು. ಇಲ್ಲ ನೀವು ಮೆಡಿಟೇಷನ್ ಮಾಡ್ತಾಯಿದ್ರೆ ಒಳ್ಳೆ ಗುರುಗಳ ಮೆಡಿಟೇಷನ್ ಸಿಗಬಹುದು ಈ ಮಂತಲ್ಲಿ. ಮತ್ತು ಮನಿಯಲ್ಲಿ ತುಂಬ ಸ್ಟ್ರಗಲ್ ಪಡ್ತಾ ಇದ್ರೆಗನ ಅದರಲ್ಲೂ ನಿಮ್ಗೆ ಸಕ್ಸಸ್ ಅನ್ನೋದು ಇದೆ. ಇಷ್ಟು ವರ್ಷದಿಂದ ಯಾವುದೋ ಒಂದು ಕೆಲಸ ಆಗದಿರೋ ಇರೋದು ಈ ಮಂತಲ್ಲಿ ನಿಮಗೆ ಕೆಲಸ ಆಗುತ್ತೆ. ನಿಮ್ಮ ಬೇರೆಯವರು ಅಂತಿರೋ ಮಾತು, ಗಾಸಿಪ್ ಆ ಥರ ಎಲ್ಲ ಬಿಟ್ಟು ನಾವು ಮುಂದೆ ಹೋಗಿ ಅಂತಲೇ ಹೇಳ್ತಾ ಇದೆ. ಮನಿ ಬಗ್ಗೆ ಸ್ವಲ್ಪ ಮೆಚ್ಯೂರಿಟಿಯಾಗಿ ಯೋಚನೆ ಮಾಡಿ. ತುಂಬ ನಿಮಗೆ ಆಪರ್ಚುನಿಟಿ ಸಿಕ್ಕುತ್ತೆ ಮುಂದೆ, ಆದರೆ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬಾರ್ದು ಅನ್ನೋದು ನಿಮ್ಮನ್ನು ಸ್ವಲ್ಪ ಮೆಚ್ಯೂರಿಟಿಯಾಗಿ ತಗೊಳ್ಳಿ ಅಂತ ಹೇಳಬಹುದು. ಸಾಯಿಬಾಬಾ ಕಾರ್ಡ್ಸ್ ಏನು ಹೇಳ್ತಾರೆ ನೋಡೋಣ. ಸಾಯಿಬಾಬಾ ಪ್ಲೀಸ್ ಕೊಡಿ, ಜೂನ್ ಮಂತ್ ಯಾವ ರೀತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಸ್ಮ ಒಂದು ಶಕ್ತಿ. ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಏನಾದರೂ ಹೋಗ್ತಾ ಇದ್ದೀರಾ ಅಂದರೆ ಈಗ ಭಸ್ಮದ ಶಕ್ತಿ ಅನ್ನೋದು ಅದರಲ್ಲಿ ನಿಮ್ಮ ಮಾನಸಿಕ ದೈಹಿಕ ಕಾಯಿಲೆಗಳು ಆ ಥರ ಗುಣಪಡುತ್ತೆ. ನಾನು ಹೇಳಿದೆ, ನಿಮಗೇನಾದರೂ ಗ್ಯಾಸ್ಟ್ರಿಕ್ ಇರಬಹುದು, ಇಲ್ಲಾಂದರೆ ಈಗ ಹಾರ್ಟಲ್ಲಿ ಪ್ರಾಬ್ಲಮ್ಸು, ಇಲ್ಲ ಮೆಡಿಟೇಷನ್ ಮಾಡಿ, ಇಲ್ಲ ಗುರುಗಳ ದೇವಸ್ಥಾನ ಆ ಥರ ಹೋದರೆ ಅಲ್ಲಿರೋ ಭಸ್ಮನ ತಗೊಂಡು ನೀವು ಇದು ಮಾಡ್ಕೊಳ್ಳಿ, ನಿಮಗೆ ಅದೇ ಒಂದು ಸೊಲ್ಯೂಷನ್ ಅಂತ ಹೇಳಬಹುದು. ಮತ್ತು ಪರಿವರ್ತನೆ
ನಾನು ಹೇಳಿದೆ ಇಷ್ಟು ದಿನ ನಿಮಗೆ ಪ್ರಾಬ್ಲಮ್ಸ್ ಇರೋದನ್ನು ನಿಮಗೆ ಕ್ಲಿಯರ್ ಆಗುತ್ತೆ, ಪರಿವರ್ತನೆ ಆಗುತ್ತೆ, ರೂಪಾಂತರವಾಗುತ್ತೆ. ನಿಮ್ಮ ಜೀವನದ ಯಾವುದು ಶಾಶ್ವತವಲ್ಲ, ನಿರಂತರ ಬದಲಾವಣೆ ಆಗುತ್ತೆ. ಈ ಮೆಜಿಷಿಯನ್ ವೀಲ್ ಆಫ್ ಫಾರ್ಚೂನು ಇದು ಸೇಮ್, ಈ ಎರಡು ಸೇಮಲ್ಲೇ ಇದೆ. ನೆಕ್ಸ್ಟು ಸಮೃದ್ಧಿ. ಅಷ್ಟು ಸಮೃದ್ಧಿ, ಶ್ರೀಗಂಧವೇ ಬಹುಮಾನ ಪಡೆಯುತ್ತೀರಾ ನೀವು. ಶ್ರೀಗಂಧವೇ ಬಹುಮಾನ ಪಡೆಯುತ್ತೀರಾ, ಅಷ್ಟು ಸಮೃದ್ಧಿ ಇದೆ ನಿಮಗೆ. ಒಳ್ಳೆಯ ರೀತಿಯಲ್ಲಿ ಇದೆ. ಶಿವಶಕ್ತಿಯ ಎನರ್ಜಿನೂ ನಿಮ್ಮಲ್ಲಿ ಇದೆ. ಶಿವಶಕ್ತಿ ಎನರ್ಜಿ ನಿಮ್ಮಲ್ಲಿ ಇದೆ. ಓಕೆ, ಕ್ಲಾರಿಟಿಗೋಸ್ಕರ ನಾನು ಕಾರ್ಡ್ ತೆಗಿಯೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶಮನಿಕ್ ಪ್ರಾಣಿಗಳು ಇದು ನಮ್ಮ ಮನೆಯಲ್ಲಿ ಏನಾದರೂ ಪ್ರಾಣಿಗಳು ಸಾಕ್ತಾಯಿದ್ರು, ಆ ಪ್ರಾಣಿಗಳನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರೆ ಅವು ನಿಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಶಮನಿಕ್ ಯಾರ್ಯಾರು ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೋ ಅವ್ರಿಗೆ ಇನ್ನೂ ಯಾವ ಪ್ರಾಣಿ ಮತ್ತು ಯಾವ ಪ್ರಾಬ್ಲಮ್ಸ್ಗೆ ಏನು ಅಂತ ನಿಮಗೆ ಕಂಡುಹಿಡಿಯೋದು ಒಂದು ಅದ್ಭುತವಾದ ಇದು ನೋಡಿ. ಮತ್ತು ನಾದದೊಂದಿಗೆ ಗುಣ ಅಂದರೆ ಮ್ಯೂಸಿಕ್ಕಿಂದನೂ ನಿಮ್ಮಲ್ಲಿ ಮೆಡಿಟೇಷನ್ ಮ್ಯೂಸಿಕ್ ಕೇಳೋದ್ರಿಂದನೂ ನಿಮ್ಮಲ್ಲಿ ಗುಣಪಡುತ್ತದೆ. ಇಷ್ಟೇ ಅಲ್ದಿರ ನಿಮಗೆ ಇಷ್ಟೆಲ್ಲ ನಮ್ಗೆ ಮಾಡ್ಕೊಳಕ್ಕಾಗಲ್ಲ, ಪ್ರಾಣಿ ಯಾವುದು ಇನ್ನೊಂದು ಏನು ನಮಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದರೆ ಈಗ ನನ್ನಲ್ಲಿ ಒಂದು ಅದ್ಭುತವಾದ ಐಡಿಯಾ ಇದೆ. ಒಂದು 8 ಸೆಕ್ಷನ್ ಥರ ನಾನು ತೊಗೊಳ್ತಾ ಇದ್ದೀನಿ. ವರ್ಕ್ಶಾಪು 1 ಮಂತು, ವೀಕ್ಲಿ 2 ಕ್ಲಾಸಸ್ ಇರುತ್ತೆ. ವರ್ಕ್ಶಾಪು 2 ಕ್ಲಾಸಸ್ ಇರುತ್ತೆ. ಅದರಲ್ಲಿ ರೇಖಿನ ಬಿಟ್ಟು ಬೇರೆ ಇನ್ನರ್ ಚೈಲ್ಡ್ ಹೀಲಿಂಗು, ಚಕ್ರ ಮೆಡಿಟೇಷನ್ನು ಮತ್ತು ಗ್ರ್ಯಾಟಿಟ್ಯೂಡು ಎಲ್ಲ ಆಲ್ಮೋಸ್ಟ್ ಅದರಲ್ಲಿ ಎಲ್ಲ ಸೇರಿಕೊಂಡಿರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ನ ಯಾಕೆ ಇಷ್ಟು ದಿನ ಆದ್ರೂ ಕ್ಲಿಯರ್ ಆಗ್ತಾಯಿಲ್ಲ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ನಂಬರ್ ಇರುತ್ತೆ, ಅದರಲ್ಲಿ ಹಾಯ್ ಅಂತ ಕಳಿಸಿ, ಅದರ ಡೀಟೇಲ್ಸ್ ನಾನು ಕಳಿಸ್ಕೊಡ್ತೀನಿ. ಓಕೆ, ರೀಸನಬಲ್ ಪ್ರೈಸಲ್ಲೇ ಇಡ್ತಾಯಿದ್ದೀನಿ. ವಿತಿನ್ ದ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಿಮ್ಮ ಪ್ರಾಬ್ಲಮ್, ನೀವು ಏನೇ ಅಂದ್ಕೊಂಡಿರೋ ಕೆಲಸ, ಮ್ಯಾನಿಫೆಸ್ಟೇಷನ್ ಏನೇ ಇರಬಹುದು, ಇಲ್ಲ ದೊಡ್ಡ ಗೋಲ್ ಇರಬಹುದು, ಅದು ಸಕ್ಸಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್.